ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ವೆರೈಟಿ ಆಗಿರುವಂಥ ಒಂದು ಹೆಲ್ದಿ ರೆಸಿಪಿ ಜೊತೆನೆ ಬಂದಿದ್ದೀನಿ. ನೀವೆಲ್ಲರೂ ಬಾಳೆಹಣ್ಣು ತಿಂದ್ಬಿಟ್ಟು ಬಾಳೆಹಣ್ಣಿನ ಸಿಪ್ಪೆ ಬಿಸಾಕ್ತೀರಾ? ಹಾಗಿದ್ರೆ ಈ ವಿಡಿಯೋ ನೋಡಿ. ಸ್ವಲ್ಪ ರವೆ ಕೂಡ ಇದ್ರೆ ಈ ರೆಸಿಪಿ ಮಾಡಿ ನೋಡಿ, ಸಖತ್ತಾಗಿ ಬರುತ್ತೆ, ಅಷ್ಟೇ ಹೆಲ್ದಿ ಕೂಡ. ಬನ್ನಿ ನೋಡೋಣ ಇದು ಏನು, ಹೇಗೆ ಮಾಡೋದು ಅಂತೆಲ್ಲ. ನೋಡಿ, ಅದಕ್ಕೋಸ್ಕರ ಮೊದಲು ನಾನಿಲ್ಲಿ ಬಾಳೆಹಣ್ಣು ತಗೊಳ್ಳುವಾಗ ನೀವು ಚೆನ್ನಾಗಿ ತೊಳೆದು ತಗೋಬೇಕು, ವಾಶ್ ಮಾಡಿ ತಗೊಳ್ಳಿ. ನಾನಿಲ್ಲಿ ನೇಂದ್ರ ಬಾಳೆಹಣ್ಣು ತಗೊಳ್ಳಿ. ನೋಡಿ, ಮೊದಲು ನಾನು ಈ ಬಾಳೆಹಣ್ಣನ್ನು ಈ ರೀತಿ ಕಟ್ ಮಾಡ್ತೀನಿ. ಚೆನ್ನಾಗಿ ಹಣ್ಣಾಗಿರುವಂತಹ 2 ಬಾಳೆಹಣ್ಣು ತಗೊಂಡಿದ್ದೀನಿ. ಮೊದಲು ಇದನ್ನು ಕಟ್ ಮಾಡ್ಕೋಬೇಕು. ಸ್ವಲ್ಪ ಅಂದರೆ ನೀಟಾಗಿ ಕಟ್ ಮಾಡ್ಕೊಳ್ಳಿ, ಸ್ವಲ್ಪ ಹರಿಬಾರ್ದು, ಸಿಪ್ಪೆ ಹರಿಬಾರ್ದು. ಅಂದರೆ ನಮಗೆ ಈ ರೆಸಿಪಿಗೆ ಬಾಳೆಹಣ್ಣು ಬೇಕು, ಬಾಳೆಹಣ್ಣಿನ ಸಿಪ್ಪೆನೂ ಬೇಕು, ಎರಡೂ ಕೂಡ ಬೇಕು. ಆದ ಕಾರಣ ಸ್ವಲ್ಪ ಕೇರ್ಫುಲ್ಲಾಗಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಮೊದಲು ಮಧ್ಯಭಾಗದಿಂದ 2 ಮಾಡ್ಕೊಳ್ಳಿ. ಆಮೇಲೆ ಒಳಗಿರುವ ಬಾಳೆಹಣ್ಣನ್ನೆಲ್ಲ ತೆಗಿಬೇಕು. ನೋಡಿ, ಈ ರೀತಿ ಕಟ್ ಮಾಡಿಬಿಟ್ಟು ತೆಗಿತಾ ಇದ್ದೀನಿ ನಾನಿಲ್ಲಿ. ಅಂದರೆ ಈ ನೇಂದ್ರ ಬಾಳೆಹಣ್ಣು ಸ್ವಲ್ಪ ದೊಡ್ಡ ಸೈಜಲ್ಲೇ ಇರುತ್ತೆ ಅಲ್ವಾ. ನೋಡಿ, ನಿಧಾನಕ್ಕೆ ಈ ರೀತಿ ಕಟ್ ಮಾಡ್ತೀನಿ. ಅಂದರೆ ನೀವು ನೋಡ್ಕೊಂಡು ತಗೋಬೇಕು, ನೀವು ಎಷ್ಟು ಮಾಡ್ತೀರೋ ಆ ರೀತಿ. ನಾನಿಲ್ಲಿ 4 ಪೀಸ್ ಮಾಡ್ತಾ ಇದ್ದೀನಿ. ಆದ ಕಾರಣ ಅದಕ್ಕೆಷ್ಟು ಬಾಳೆಹಣ್ಣು ಬೇಕೋ ಆ ರೀತಿ ಮಾಡ್ತಾ ಇರೋದು. ನೋಡಿ, ಸಿಪ್ಪೆಯನ್ನು ಈ ರೀತಿ ಕಟ್ ಮಾಡಿಬಿಟ್ಟು ಈ ರೀತಿ ನೀಟಾಗಿ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೇ ರೀತಿ ಎಲ್ಲ ಕೂಡ ಬಾಳೆಹಣ್ಣು ಕಟ್ ಮಾಡಿಬಿಟ್ಟು ಬಾಳೆಹಣ್ಣಿನ ಸಿಪ್ಪೆ ಸಪ್ರೇಟ್ ಮಾಡ್ಕೊಳ್ಳಿ, ಬಾಳೆಹಣ್ಣು ಸಪ್ರೇಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಹಣ್ಣಾಗಿರುವ ಬಾಳೆಹಣ್ಣೆ ತಗೊಳ್ಳಿ. ನೀಟಾಗಿ ಈ ರೀತಿ ಕಟ್ ಮಾಡಿಕೊಂಡ್ರೆ ಆಯಿತು. ನಾನಿಲ್ಲಿ ಇದರಲ್ಲಿ ಎಲ್ಲ ಬಾಳೆಹಣ್ಣು ಬೇಕಾಗಲ್ಲ, ಯಾಕಂದರೆ ಒಳ್ಳೆ ಸ್ವಲ್ಪ ಸೈಜ್ ಸ್ವಲ್ಪ ದೊಡ್ಡದಿದೆಯಲ್ವಾ, ಆದ ಕಾರಣ ನೋಡಿಕೊಂಡು ಸೇರಿಸ್ಕೊಂಡ್ರೆ ಆಯಿತು. ಆಮೇಲೆ ಈ ಬಾಳೆಹಣ್ಣನ್ನೆಲ್ಲ ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಳ್ಳಿ. ಎಲ್ಲ ಕೂಡ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡು ಈ ರೀತಿ ಹಾಕ್ಕೊಂಡ್ರೆ ಸಾಕು. ಅಂದರೆ ಈ ರೆಸಿಪಿಗೆ ನಾವು ತುಪ್ಪ ಬಳಸೋದಿಲ್ಲ, ಎಣ್ಣೆ ಬಳಸೋದಿಲ್ಲ, ಏನಿಲ್ಲ. ಸೂಪರಾಗಿ ಹೆಲ್ದಿಯಾಗಿ ಮಾಡ್ತಾ ಇರೋದು. ನೋಡಿ, ನಾನಿಲ್ಲಿ 2 ಬಾಳೆಹಣ್ಣಲ್ಲಿ 1 ಪೀಸ್ ಬಾಕಿ ಮಾಡ್ಕೊಂಡಿದ್ದೀನಿ. 1.5 ಪೀಸಲ್ಲಿ ರುಬ್ಬಿ ತಂದಿದ್ದೀನಿ, ನೀರೇನು ಸೇರಿಸಿಲ್ಲ. ಅದನ್ನೊಂದು ಪ್ಯಾನಿಗೆ ಹಾಕ್ಕೊಳ್ಳಿ. ಇವಾಗ ಬಿಸಿ ಮಾಡಬೇಡಿ, ಮೊದಲು ಮಿಕ್ಸ್ ಮಾಡಿಟ್ಟಂತಹ ಬಾಳೆಹಣ್ಣಿನ ಮಿಕ್ಸನ್ನು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಒಂದು 1/4 ಕಪ್ಪಿನಷ್ಟು ನೀರು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ಸೇರಿಸ್ಕೊಳ್ಳಿ, ಅದು ಬೇಕಾಗುತ್ತೆ. ನೋಡಿ, ಈ ರೀತಿ ನೀರು ಕೂಡ ಹಾಕ್ಕೊಂಡ್ಬಿಟ್ಟು ಒಂದು ಸಲ ಮೊದಲು ಇದನ್ನು ಕರೆಕ್ಟ್ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಗಂಟು ಕಟ್ಕೋಬಾರ್ದು. ಆಮೇಲೆ ಸ್ಟವ್ ಆನ್ ಮಾಡಿಕೊಂಡ್ರೆ ಸಾಕು. ಮೊದಲು ಆ ನೀರು ಮತ್ತು ಬಾಳೆಹಣ್ಣಿನ ಮಿಕ್ಸ್ ಕರೆಕ್ಟಾಗಿ ಮಿಕ್ಸ್ ಆಗಿ ಬರಲಿ. ನೋಡಿ, ಈ ರೀತಿ ಫುಲ್ಲಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನು ಸ್ಟವ್ ಆನ್ ಮಾಡ್ಕೊಳ್ಳಿ. ಸ್ಟವ್ ಆನ್ ಮಾಡಿಬಿಟ್ಟು ಇದು ಸ್ವಲ್ಪ ಲೈಟಾಗಿ ಕುದಿ ಬರಬೇಕು, ಗಟ್ಟಿಯಾಗೋದೇನು ಬೇಡ, ಲೈಟ್ ಒಂದು ಕುದಿ ಬರುವ ತನಕ ಇದನ್ನು ಇದೇ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ. ಇದಕ್ಕೆ ಬೇರೆ ಎಕ್ಸ್ಟ್ರಾ ಏನು ನಾವು ಸೇರಿಸೋದಿಲ್ಲ, ಇದೇ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ. ಆಮೇಲೆ ಇಲ್ಲಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಕೂಡ ಇವಾಗ ಸೇರಿಸ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಸ್ವಲ್ಪ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ. ಈ ಸ್ಟೇಜಲ್ಲಿ ಇದಕ್ಕೆ ಸ್ವಲ್ಪ ರವೆ ಸೇರಿಸಬೇಕು. ನಾನಿಲ್ಲಿ 1/4 ಕಪ್ಪಿನಷ್ಟು ರವೆ ಹಾಕ್ತಾ ಇದ್ದೀನಿ, ಅಂದರೆ 3 ಟೇಬಲ್ ಸ್ಪೂನ್ನಷ್ಟು ರವೆ ಹಾಕ್ತಾ ಇದ್ದೀನಿ. ಆ ರವೆನ ಇದರ ಜೊತೆನ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ರೋಸ್ಟ್ ಮಾಡಿರೋ ರವೆನೂ ಆಗ್ಬೋದು, ಹಾಗೇನು ಸೇರಿಸ್ಬೋದು. ನಾನಿಲ್ಲಿ ಹಾಗೆ ಹಾಕ್ಕೊಂಡಿರೋದು, ಹುರ್ಕೊಂಡಿಲ್ಲ. ಇನ್ನು ಇದು ತಳ ಬಿಟ್ಟು ಬರುವ ತನಕ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಫುಲ್ಲಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಒಳ್ಳೆ ಸೆಟ್ಟಾಗಿ ಹಿಟ್ಟಿನ ರೂಪಕ್ಕೆ ಬರಬೇಕದು. ನೋಡಿ, ಇವಾಗ ರವೆ ಎಲ್ಲ ಬೆಂದು ಸೆಟ್ಟಾಗಿ ಒಂದು ಹಿಟ್ಟಿನ ರೂಪಕ್ಕೆ ಬಂದಿದೆ. ನೋಡಿ, ಇಷ್ಟಾದರೆ ಸಾಕು. ನಮಗೆ ಇದನ್ನು ಸ್ಟವ್ ಆಫ್ ಮಾಡ್ಬೋದು. ಸ್ವಲ್ಪ ಆರಿದ ಮೇಲೆ ಇನ್ನೂ ಕೂಡ ಇದು ಸೆಟ್ಟಾಗಿ ಬರುತ್ತೆ. ಆರಿದ ಮೇಲೆ ಚೆನ್ನಾಗಿ ನಾದ್ಕೊಳ್ಳಿ ಒಂದು ಸಲ. ಸ್ಟವ್ ಆಫ್ ಮಾಡಿಬಿಟ್ಟು ಇನ್ನೊಂದು ಪ್ಯಾನ್ ತಗೊಳ್ಳಿ, ಕಡಾಯಿ ತಗೊಳ್ಳಿ ಸಣ್ಣದು. ಅದಕ್ಕೆ ನಾನಿಲ್ಲಿ 1/4 ಕಪ್ಪಿನಷ್ಟು ಹುಡಿ ಮಾಡಿದ ಬೆಲ್ಲ, ಅಂದರೆ 3 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ನಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಮೊದಲು ಇದನ್ನು ಕರಗಿಸ್ಕೊಳ್ಳಿ. ನೋಡಿ, ಇವಾಗ ಕರಗಿಸಿ ಆಗಿದೆ. ಇನ್ನು ಇದನ್ನೊಂದ್ಸಲ ಸೋಸಿ ಉಪಯೋಗಿಸ್ಕೊಳ್ಳಿ, ಎಲ್ಲಾದರೂ ಕಸ ಏನಾದರೂ ಇದ್ದರೆ ಅಂತ. ನೋಡಿ, ನಾನು ಸೋಸಿ ಆಮೇಲೆ ಪುನಃ ಅದಕ್ಕೆ ಹಾಕ್ತಾ ಇದ್ದೀನಿ, ಇಲ್ಲಾಂದರೆ ನೇರವಾಗಿನೂ ಹಾಕ್ಬೋದು. ನೆಕ್ಸ್ಟ್ ಇದಕ್ಕೆ 1/2 ಕಪ್ಪಿನಷ್ಟು ತೆಂಗಿನ ತುರಿ ಕೂಡ ಹಾಕ್ಕೊಳ್ಳಿ. 2 ಕೂಡ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಸಿಂಪಲ್ ಆಗಿ ಮಾಡುವಂಥ ಒಂದು ರೆಸಿಪಿ, ಹೆಲ್ದಿಯಾಗಿ ಮಾಡ್ತಾ ಇರೋದು, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಡ. ಇದಕ್ಕೆ ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿದರೆ ನಮ್ಮ ಫಿಲ್ಲಿಂಗ್ಸ್ ಕೂಡ ಇಲ್ಲಿ ರೆಡಿ ಆಗುತ್ತೆ. ನೋಡಿ, ಈ ರೀತಿ ಇರುತ್ತೆ. ಸ್ಟವ್ ಆಫ್ ಮಾಡ್ಕೊಳ್ಳಿ. ಇದು ಅದೇ ರೀತಿ ಸ್ವಲ್ಪ ಆರಿದ ಮೇಲೆ ನಮಗೆ ಕರೆಕ್ಟ್ ಸೆಟ್ ಆಗಿ ಸಿಗುತ್ತೆ. ಇವಾಗ 2 ಕೂಡ ರೆಡಿ ಆಗಿದೆ, ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ. ನೋಡಿ, ಹಿಟ್ಟು ನಾನು ಚೆನ್ನಾಗಿ ನಾದ್ಕೊಂಡಿದ್ದೀನಿ, ಅದರಿಂದ ಸ್ವಲ್ಪ ಹಿಟ್ಟು ಈ ರೀತಿ ತಗೊಳ್ಳಿ, ಸ್ವಲ್ಪ ಈ ರೀತಿ ಉಂಡೆ ತಗೊಳ್ಳಿ. ನೋಡಿ, ಇಷ್ಟು ತಗೊಂಡಿದ್ದೀನಿ, ಉಂಡೆ ಮಾಡ್ಕೊಳ್ಳಿ. ಈ ರೀತಿ ಒಳ್ಳೆ ಸಾಫ್ಟ್ ಆಗಿದೆ ಹಿಟ್ಟು, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇನ್ನು ನಾವು ಇಲ್ಲಿ ತೆಗೆದಿಟ್ಟಿರುವಂತಹ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಇದನ್ನು ಈ ರೀತಿ ಸೆಟ್ ಮಾಡ್ಕೊಳ್ಳಿ.
ಆ ಬಾಳೆಹಣ್ಣಿನ ಸಿಪ್ಪೆ ಎಷ್ಟು ದೊಡ್ಡಕ್ಕಿದೆಯೋ ಅದಕ್ಕೆ ಅನುಗುಣವಾಗಿ ಹಿಟ್ಟು ತಗೊಂಡ್ಬಿಟ್ಟು ಅದರ ಮಧ್ಯಭಾಗದಲ್ಲಿ ಸ್ವಲ್ಪ ಫಿಲ್ಲಿಂಗ್ಸು ಹಾಕ್ಕೊಂಡ್ಬಿಟ್ಟು ಕವರ್ ಮಾಡ್ಕೊಳ್ಳಿ. ಈ ರೀತಿ ಎಷ್ಟು ಫಿಲ್ಲಿಂಗ್ಸ್ ಬೇಕೋ ಆ ರೀತಿ ನೋಡ್ಕೊಂಡ್ಬಿಟ್ಟು, ನೋಡುವಾಗ ಬಾಳೆಹಣ್ಣಿನ ಥರಾನೇ ಇದೆ, ಬೇರೆ ಎಕ್ಸ್ಟ್ರಾ ಏನಿಲ್ಲ. ತಿನ್ನುವಾಗ ಮಾತ್ರ ಇದೊಂದು ವೆರೈಟಿ ಸ್ನ್ಯಾಕ್ ಅಂತಾನೆ ಗೊತ್ತಾಗೋದು. ಇನ್ನು ಇದನ್ನು ಆವಿಯಲ್ಲಿ 10 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ನೀರು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ, ಅದರಲ್ಲಿ ಇಟ್ಬಿಟ್ಟು ಒಂದು ಹೈ ಫ್ಲೇಮಲ್ಲಿ 10 ನಿಮಿಷ ಬೇಯಿಸಿದರೆ ನೋಡಿ ಇವಾಗ ರೆಡಿ ಆಗಿದೆ. ಇನ್ನು ಸ್ವಲ್ಪ ಆರಬೇಕು, ರವೆ ಅಲ್ವಾ, ಬಿಸಿ ಬಿಸಿ ಸ್ವಲ್ಪ ಸಾಫ್ಟ್ ಇರುತ್ತೆ. ನೋಡಿ ಇವಾಗ ಆರಿದೆ. ಸೂಪರ್ ಆಗಿರೋ, ಸಖತ್ತಾಗಿರೋ, ಹೆಲ್ದಿ ಆಗಿರೋಂಥ ಒಂದು ಸ್ನ್ಯಾಕ್ ಇಲ್ಲಿ ರೆಡಿ ಆಗಿದೆ. ಸಂಜೆ ಹೊತ್ತು ಟೀ ಸ್ನ್ಯಾಕ್ ಆಗಿ ಇದನ್ನು ಮಾಡ್ಬೋದು. ಸಖತ್ತಾಗಿರುತ್ತೆ, ಹೆಲ್ದಿ ಕೂಡ. ಅಂದರೆ ಇಲ್ಲಿ ನಾವು ಬಾಳೆಹಣ್ಣಿನ ಬೆನಿಫಿಟ್ಟು ಸಿಗುತ್ತೆ, ಇದಕ್ಕೆ ಬಾಳೆಹಣ್ಣಿನ ಸಿಪ್ಪೆ ಬೆನಿಫಿಟ್ಟು ಸಿಗುತ್ತೆ, ತೆಂಗಿನ ತುರಿ, ಬೆಲ್ಲ ಎಲ್ಲ ಕೂಡ ಹೆಲ್ದಿ ಆಗಿರುವಂಥದ್ದೇ. ಯಾವುದೇ ತೊಂದರೆ ಇಲ್ಲ, ಭಯ ಇಲ್ಲದೆ ಎಷ್ಟು ಬೇಕಿರೋ ತಿನ್ಬೋದು, ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ. ಹೇಗೆ ಕೂಡ ಈ ರೀತಿ ಹೆಲ್ದಿ ಆಗಿರೋ ಸ್ನ್ಯಾಕ್ ಮಾಡಿಬಿಟ್ಟು ತಿಂದರೆ ಸಖತ್ತಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಫಸ್ಟ್ ಟೈಮ್ ಚಾನಲ್ ನೋಡೋರಾದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ರೆಸಿಪಿ ಜೊತೆನೇ ಬರ್ತೀನಿ. ಥ್ಯಾಂಕ್ ಯು.